ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕೊಬ್ಬರಿದು ಮತ್ತು ಕಡಲೆ ಬೀಜದ್ದು ಅರ್ಧ ಕೆಜಿ ಚಟ್ನಿ ಪುಡಿ ಮಾಡಿಕೊಡಿ ಅಂತ ಆರ್ಡ್ರ್ ಬಂದಿತ್ತು. ಇದು ಕಮ್ಮಿ ಕ್ವಾಂಟಿಟಿ ಆಗಿರೋದ್ರಿಂದ ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಕೊಬ್ಬರಿ ಚಟ್ನಿ ಪುಡಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಮಿಕ್ಸಿಗೆ ಹಾಕ್ಕೊಳ್ಳೋಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಕೊಬ್ಬರಿನ ಸ್ಲೈಸ್ ಮಾಡಿ 2 ಬಟ್ಲು ತೊಗೊಂಡಿದ್ದೀನಿ. 1 ಬಟ್ಲು ಕಡಲೆಬೇಳೆ, ಹಾಗೆ 1 ಬಟ್ಲು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡೋಕ್ಕೆ ಜಾಸ್ತಿ ಅನಿಸ್ಬೋದು, ಬಟ್ ಖಾರ ಕಮ್ಮಿ ಇರುತ್ತೆ, ಅದರಿಂದ ಬೇಕಷ್ಟು. 10 ಗುಂಟೂರು ಕಾಯಿ, ಹಾಗೆ 1 ಬಟ್ಲು ಕರಿಬೇವು, 2 ಬೆಳ್ಳುಳ್ಳಿನ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ. ಈಗ ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದಾದ್ಮೇಲೆ ಒಂದು ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ. ಮೊದಲಿಗೆ ತಗೊಂಡಿರೋ ಕಡಲೆಬೇಳೆನ ಬಾಣಲೆಗೆ ಹಾಕ್ಕೊಂಡು ಒಂದೇ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕಾಗತ್ತೆ. ಕಡಲೆಬೇಳೆಗೆ ಎಣ್ಣೆ ಹಾಕ್ಕೊಂಡು ಹುರಿದ್ರೆ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದೇ ರೀತಿ ಮಿಕ್ಕೆಲ್ಲ ಪದಾರ್ಥಗಳನ್ನು ಒಂದೊಂದಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸ್ಲೈಸ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿನ ನಾನು ಹುರ್ಕೋತಾ ಇದ್ದೀನಿ ಸ್ವಲ್ಪ, ಏಕೆಂದರೆ ಅದನ್ನು ಫ್ರೈ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅಂತ ಇರುತ್ತೆ, ಕ್ರಿಸ್ಪಿಯಾಗಿರುತ್ತೆ ಚಟ್ನಿ ಪುಡಿ. ಅದಕ್ಕೋಸ್ಕರ ನೋಡಿ, ಇವಾಗ ಕೊಬ್ಬರಿ ಒಂದು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಐಟಮ್ಸ್ನೂ ಹಾಕಿ ಮಿಕ್ಸಿಗೆ ಹಾಕಿ ತರಿ ಮಾಡ್ಕೋಬೇಕು. ನೋಡಿ ಈಗಾಗಿದೆ. ಈಗ ಕೊಬ್ಬರಿನೂ ಇದೇ ರೀತಿ ತರಿ ಮಾಡಿಕೊಂಡು ಪುಡಿ ಜೊತೆ ಬೆರೆಸ್ಕೋಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ಹಾಕಿ ಸ್ವಲ್ಪ ಬೆಲ್ಲ, ಇಷ್ಟು ಹಾಕಿ ನಾವು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊಂಡು ಬೆರೆಸ್ಕೋಬೇಕಾಗತ್ತೆ. ನಾನಿಲ್ಲಿ 2 ಭಾಗ ಮಾಡ್ಕೊಂಡಿದ್ದೆ. ಮೊದಲನೇ ಭಾಗ ತರಿ ಮಾಡಿಕೊಂಡು ಇನ್ನೊಂದು ಭಾಗ ಈಗ ಹಾಕ್ಕೋತಾ ಇದ್ದೀನಿ. ಈಗ ಎರಡನ್ನೂ ಮಿಕ್ಸ್ ಮಾಡಿ ತಿರ್ಗಾ ಇನ್ನೊಂದು ಟ್ರಿಪ್ಪು ಒಂದು ಸುತ್ತು ಹಾಕಬೇಕು. ಆವಾಗ ಉಪ್ಪು ಖಾರ ಎಲ್ಲನೂ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ. ಈ ಸ್ಟೇಜಲ್ಲಿ ನಾವು ಉಪ್ಪು ಹುಳಿ ಖಾರ ಏನಾದ್ರು ಕಮ್ಮಿ ಇತ್ತು ಅಂದರೆ ಅದನ್ನು ಆ್ಯಡ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಬೋದು. ಈಗ ಚಟ್ನಿ ಪುಡಿ ರೆಡಿಯಾಗಿದೆ. ಇದು ತುಂಬ ಟೇಸ್ಟಾಗಿರುತ್ತೆ. ಇದನ್ನು ಇಡ್ಲಿ, ದೋಸೆ, ರೊಟ್ಟಿ, ಚಪಾತಿ, ಅನ್ನ ಅದಕ್ಕೆ ಜೊತೆಗೆ ತುಪ್ಪ ಸೇರಿಸ್ಕೊಂಡು ತಿಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಕಡಲೆ ಬೀಜದ ಚಟ್ನಿ ಪುಡಿಗೆ ಅರ್ಧ ಕೆಜಿ ಕಡಲೆ ಬೀಜ ತೊಗೊಂಡಿದ್ದೀನಿ, 1 ಬಟ್ಲು ಬ್ಯಾಡಗಿ ಮೆಣಸಿನ್ಕಾಯಿ, 1 ಬಟ್ಲು ಕರಿಬೇವಿನ ಸೊಪ್ಪು, ಹಾಗೆ 2 ಸಿಪ್ಪೆ ಸುಲಿದಿರೋ ಅಂಥ ಬೆಳ್ಳುಳ್ಳಿ, 2 ಸ್ಪೂನು ಜೀರಿಗೆ, ಒಂದು ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು. ಈಗ ತೊಗೊಂಡಿರೋಂಥ ಕಡಲೆ ಬೀಜನ ನಾನು ಓವನಲ್ಲಿ ಹುರ್ಕೋತಾ ಇದ್ದೀನಿ. ನೀವು ಬೇಕಂದರೆ ಬಾಣಲಿಲೂ ಹುರ್ಕೋಬೋದು. ಈಗ ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಜೀರಿಗೆ ಮತ್ತು ಬೆಳ್ಳುಳ್ಳಿ ಇದೆಲ್ಲ ನಾವು ಬಾಣಲಿಲಿ ಹುರ್ಕೋಬೇಕಾಗತ್ತೆ. ಹುರಿದಿರೋಂಥ ಕಡಲೆ ಬೀಜ ಈಗ ತಣ್ಣಗಾಗಿದೆ. ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೋಬೇಕು. ಈಗ ಹುರ್ಕೊಂಡಿರೋಂಥ ಕಡಲೆ ಬೀಜ ಬಿಟ್ಟು ಮಿಕ್ಕೆಲ್ಲ ಪದಾರ್ಥನ ಮಿಕ್ಸಿಗೆ ಹಾಕ್ಕೊಂಡು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನುಣ್ಣಗೆ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ನುಣ್ಣಗಾಗಿದೆ. ಈ ನುಣ್ಣಗೆ ಮಾಡ್ಕೊಂಡಿರೋಂಥ ಖಾರನ ಅರ್ಧ ತೊಗೋಬೇಕು, ಕಡಲೆ ಬೀಜ ಅರ್ಧ, ಎರಡನ್ನೂ ಮಿಕ್ಸಿಗೆ ಹಾಕ್ಕೊಂಡು ವಿಪ್ ಮಾಡ್ಕೋಬೇಕು ಅಷ್ಟೇ. ನೀವು ಫಾಸ್ಟಾಗಿ ಏನಾದ್ರು ರನ್ ಮಾಡಿಬಿಟ್ರೆ ಕಡಲೆ ಬೀಜ ನುಣ್ಣಗಾಗುತ್ತೆ, ಒಂದು ಜೊತೆಗೆ ಎಣ್ಣೆನೂ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈಗ ತಗೊಂಡಿರೋ ಬೆಲ್ಲನ ಒಂದು ಸ್ವಲ್ಪ ಪುಡಿ ಮಾಡಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇದೇ ರೀತಿ ಒಂದು 2 ಸತಿ ನಾವು ಮಿಕ್ಸಿಗೆ ಹಾಕಿ ವಿಪ್ ಮಾಡಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆವಾಗ ಉಪ್ಪು ಹುಳಿ ಖಾರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಖಾರ ಹೆಚ್ಚು ಕಮ್ಮಿ ಇದ್ರೂ ಆ್ಯಡ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ನೋಡಿ ಈಗ ರೆಡಿ ಆಯಿತು. ಕಡಲೆ ಬೀಜ ಮತ್ತು ಕೊಬ್ಬರಿ ಚಟ್ನಿ ಪುಡಿ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.